ಇವಳು ಯಾಕೆ ತಲೆ ಬಾಚ್ತಾ ಇದ್ದಾಳೆ? ಇವತ್ತು ಇಂಟರ್ವ್ಯೂ ಹೊರಡ್ತಾ ಇದೆ ಪ್ರಾಣಿ. ಚಂಪಾ, ನಮ್ಮ ಯಜಮಾನ್ರಿ ಪ್ರಾಣಿ ಗೀಣಿ ಅಂದ್ರೆ ನಿನ್ನ ಗೋಳಿ ತುಂಬಿಡ್ತೀನಿ. ಏನು ಮತ್ತೆ ದಂಡಯಾತ್ರೆನು? ಹೌದು ಬಾವ. ಬೇಷ್ ಅಳಿ ಅಂದ್ರೆ ಹೇಗೂ ತಾವು ಇಂಟರ್ವ್ಯೂಗೆ ಅಂತ ಹೊರಟಿದ್ರ ಒಂದು ಚಿಕ್ಕ ಪ್ರಶ್ನೆ ಹಾಕ್ತೀನಿ, ಉತ್ತರ ಕೊಡ್ತಿರೋ? ಕೇಳಿ ಬಾವ. ಈ ಭಾರತದ ರಾಷ್ಟ್ರಪತಿಗಳು ಯಾರಪ್ಪ? ಅಬ್ದುಲ್ ಕಲಾಂ. ಅಲ್ಲ ಅಳಿ ಅಂದ್ರೆ ತಾವು ಹೊಸ ಪುಸ್ತಕನ ಓದ್ಲೇ ಇಲ್ವೇ? ಉತ್ತರ ಗೊತ್ತಿದ್ಮೇಲೆ ಮತ್ತೆ ಯಾಕೆ ಓದೋಣ ಬಾವ? ದೇವರು ಕೊಟ್ಟದಂಗೆ ಇವತ್ತು ಇವನು ಇಂಟರ್ನಲ್ ಪಾಸ್ ಆಗ್ತಾನೆ ನಮ್ಮ ಅಣ್ಣ. ಹೋಗೋ ಟೈಮಲ್ಲಿ ನೀನು ಅಡ್ಬೈ ಹಾಕ್ಬೇಡ. ನೀವ್ ಹೋಗ್ ಬನ್ನಿ ಪರಿ ಒಳ್ಳೇದಾಗ್ತದೆ. ಬಿಟ್ರಾ ಇಂಟರ್ವ್ಯೂ ಹೋಗ್ತಾ ಇದ್ದೀಯಾ? ನಿಮ್ಮ ಮಾವನ ಫೋಟೋ ನಮಸ್ಕಾರ ಮಾಡ್ಕೊಂಡು ಕೆಲಸ ಸಿಕ್ಕಿದ್ಲೆ ನಿಮ್ಮ ಫೋಟೋ ಒಂದು ಪುಟ್ಟ ತಂದು ಹಾಕಿಸ್ತೀನಿ ಅಂತ ಹಲಸ್ಕೊ. ಮೇಡಮ್, ಇಂಟರ್ವ್ಯೂಗೆ ವಿಟ್ಲ ಬಂದಿದ್ದಾರೆ. ಒಂದ್ ನಿಮಿಷ. ಸರಿ, ಈಗ ಕಳಿಸಿ. ನಮಸ್ಕಾರ, ಐ ಆಮ್ ವಿಠಲ್ ಮೂರ್ತಿ, MA. ನಮಸ್ತೆ. MA ಅಂದ್ರೆ MA ಗ್ರಾಜುಯೇಟಾ? MA ಅಂದ್ರೆ ಮನೆ 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 ಅದೃಷ್ಟ ಅಂತ. ಓ, ಐ ಸಿ. ನೀವಿರೋ ಮನೆ ಅದೃಷ್ಟದ ಮನೆ ಅಂತನಾ? ಎಸ್ ಎಸ್, ಲಕ್ಕಿ ಹೌಸ್. ಗ್ರೇಟ್, ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಓಕೆ ಮಿಸ್ಟರ್ ವಿಠಲ್ ಮೂರ್ತಿ, ನೀವು ಇದೇ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತ ಬಯಸಿದ್ಯಾಕೆ? ಬೇರೆ ಎಲ್ಲೂ ಕೆಲಸ ಸಿಗ್ಲಿಲ್ಲ ಮೇಡಮ್. ಕಿತ್ತೋಗಿರೋ ಕೆಲಸ ಆದ್ರೂ ಸಿಗ್ಲಿ ಅಂತ ಇಲ್ಲಿಗೆ ಬಂದಿದ್ದೀನಿ. ಓಕೆ, ಕಿತ್ತೋಗಿರೋ ಕೆಲಸ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ? ಹೌದು ಮೇಡಮ್. ಓಕೆ, ಗುಡ್. ನಾನು ನಿಮ್ಮ ಸಿಂಪ್ಲಿಸಿಟಿನ ಮೆಚ್ಚಿದೆ. ನೀವು ನಿಜ ಹೇಳ್ಬಿಟ್ರಿ. ಮೇಡಮ್, ನೀವು ಕಾಲಲ್ಲಿ ತೋರಿಸಿರೋ ಕೆಲಸನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಓಕೆ, ರಾಮಾಯಣದ ಭರತ ನಿಮ್ಗೆ ಏನಾಗಬೇಕು? ನಮ್ಮ ಮನೆ ದೇವರಿದಾರಲ್ಲ, ಅವ್ರ ತಮ್ಮ. ಗ್ರೇಟ್. ನ್ಯೂ ಡೆಲ್ಲಿ ಎಲ್ಲಿದೆ? ಇಷ್ಟು ದಿನ ಎಲ್ಲಿತ್ತೋ ಅಲ್ಲೇ ಇದೆ ಮೇಡಮ್. ವೆರಿ ನೈಸ್. ಸ್ವಲ್ಪನೂ ಬದಲಾವಣೆ ಆಗಿಲ್ಲ. ಇಲ್ಲ ಮೇಡಮ್, ರಾಷ್ಟ್ರಪತಿಗಳು ಮಾತ್ರ ಬದಲಾಗ್ತಾರೆ, ಎಲ್ಲಿ ಬದಲಾಗಲ್ವಂತೆ. ಎಕ್ಸಲೆಂಟ್. ತುಂಬಾನೇ ವಿಷಯ ತಿಳ್ಕೊಂಡಿದ್ದೀರಲ್ರಿ. ಇದಕ್ಕೆಲ್ಲ ಸ್ಫೂರ್ತಿ ನಮ್ಮ ಭಾವನೆ. ಅವ್ರು ಹೇಳ್ಕೊಟ್ಟಿದ್ದಕ್ಕೆ ನಾನು ಕಲ್ತಿರೋದು. ಹೌದು. ಈ ಗಂಗಾ ನದಿ ಎಲ್ಲಿ ಹುಟ್ಟಿ ಎಲ್ಲಿ ಹರಿಯುತ್ತೆ? ಗಂಗಾ ನದಿ ನಮ್ಮ ದೇಶದಲ್ಲಿ ಹುಟ್ಟಿ ಸಮುದ್ರದ ಕಡೆ ಹರಿಯತ್ತೆ ಮೇಡಮ್. ವಾವ್, ಗ್ರೇಟ್ ರೀ. ಇದನ್ನು ನಿಮ್ ಭಾವನೆ ಹೇಳ್ಕೊಟ್ಟಿದ್ದ? ಇಲ್ಲ ಮೇಡಮ್, ನಾನು ಖುದ್ದಾಗಿ ಪುಸ್ತಕದಲ್ಲಿ ಸಂಶೋಧನೆ ಮಾಡಿದ್ದು. ಓಕೆ, ಆಕಾಶ ಯಾಕೆ ಎತ್ತರದಲ್ಲಿದೆ? ಈ ಪ್ರಶ್ನೆಗೆ ನಮ್ಮ ಭಾವನೆ ಉತ್ತರ ಕೊಡ್ಬೇಕು. ಯಾಕಂದ್ರೆ ಅವರು ಆಕಾಶ ಇಷ್ಟೇ ಯಾಕಿದೆಯೋ ಅಂತ ಯಾವಾಗ್ಲೂ ಹಾಡು ಹೇಳ್ತಾ ಇರ್ತಾರೆ. ವೆರಿ ಗುಡ್. ಮೋಡ ಯಾಕೆ ತೇಲ್ಕೊಂಡು ಹೋಗುತ್ತೆ? ಅದು ರಸ್ತೆಯಲ್ಲಿ ತುಂಬಾ ಟ್ರಾಫಿಕ್ ಜಾಮು, ಅಲ್ಲದೆ ಪೊಲೀಸರ ಕಾಟ ಬೇರೆ, ಅದಕ್ಕೆ ಆಕಾಶದಲ್ಲಿ ತೇಲ್ತಾ ಇರುತ್ತೆ. ವಂಡರ್ಫುಲ್. ನೋಡಿ, ನಾಳೆ ನಿಮ್ಗೆ ಒಂದೆರಡು ಟೆಸ್ಟ್ಗಳನ್ನ ಕೊಡ್ತೀನಿ. ನೀವು ಅದ್ರಲ್ಲಿ ಪಾಸ್ ಆದ್ರೆ ನಿಮಗೆ ಕೆಲಸ ಸಿಗೋ ಚಾನ್ಸಸ್ ಇರುತ್ತೆ. ನಾಳೆನೂ ಇದೇ ರೀತಿ ಟ್ರಿಮ್ ಆಗಿ ಬರ್ಬೇಕು. ಆಯ್ತು. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಮೇಡಮ್. ಏನ್ ಮೇಡಮ್, ತುಂಬಾ ನಮಸ್ಕಾರ ಹೊಡ್ತಿದ್ರು. ಪೆದ್ದ ಅನ್ಸುತ್ತೆ. ಅವ್ರು ಒಳಗಡೆ ಬರ್ಬೇಕನ್ನ ಅನ್ಕೊಂಡಿದ್ದೆ. ಇಂಥವ್ರು ನಮ್ ಕಂಪ್ನಿಲಿ ಇದ್ರೆ ನಮ್ಗೆ ಒಳ್ಳೇದು. ಎಲ್ಲರಿಗೂ ಸಂತೋಷದ ಸುದ್ದಿ. ಬನ್ನಿ 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 ಬನ್ನಿ, ಸ್ವೀಟ್ ತಾಳಿ ಭಾಗ್ಯ ಕಳೆ. ಅಳಿ ಅಂದ್ರೆ ಏನ್ ವಿಶೇಷ? ಬಾವ, ನಾಳೆ ಒಂದ್ ಟೆಸ್ಟ್ ಇದೆಯಂತೆ, ಅದ್ರಲ್ಲಿ ನಾನು ಪಾಸ್ ಆಗ್ಬಿಟ್ರೆ ನನ್ನ ಕೆಲಸ ಗ್ಯಾರಂಟಿ. ಎಲ್ರು ಸ್ವೀಟ್ ಯಾಕೆ ವಾಪಸ್ ಹಾಕ್ಬಿಟ್ರೆ? ಉಳಿದಿರೋ 2 ಟೆಸ್ಟಲ್ಲಿ ಇವ್ರು ಪಾಸ್ ಆಗಿ ಬರ್ಲಿ, ಆಮೇಲೆ ಸ್ವೀಟ್ನ ತಿಂತೀವಿ. ಗುಡ್ ಮಾರ್ನಿಂಗ್ ಮೇಡಮ್. ವೆರಿ ಗುಡ್ ಮಾರ್ನಿಂಗ್. ಓ, ವೆರಿ ನೈಸ್ ಮಿಸ್ಟರ್ ವಿಠಲ್. ನೆನ್ನೆಗಿಂತ ಇವತ್ತು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಓಕೆ, ಭಾರತದ ರಾಷ್ಟ್ರಪತಿ ಯಾರು? ಪ್ರತಿಭಾ ಪಾಟೀಲ್. ವೆರಿ ನೈಸ್. ಹೇಗೆ ಗೊತ್ತಾಯ್ತು? ಅದು ಪುಸ್ತಕಗಳು ಆಗಾಗ ಬದಲಾಗ್ತಾ ಇರತ್ತಲ್ಲ, ಹಳೆ ಪುಸ್ತಕದಲ್ಲಿ ತಪ್ಪಾಗಿತ್ತು. ಓಕೆ ಮಿಸ್ಟರ್ ವಿಠಲ್, ನೋಡಿ ಈ ಫೈಲ್ ಕೊಡ್ತೀವಿ. ಇದರಲ್ಲಿ ಬ್ಯಾಲೆನ್ಸ್ ಎಲ್ಲ ಸರಿಯಾಗಿದೆಯಾ ಚೆಕ್ ಮಾಡ್ಕೊಂಡು ಬನ್ನಿ. ಓಕೆ ಮೇಡಮ್. ಮೇಡಮ್ ಮೇಡಮ್, ವಾಟ್ ಹ್ಯಾಪನ್ ಮಿಸ್ಟರ್ ವಿಠಲ್? ಈ ಫೈಲಲ್ಲಿ 10,000 ರೂಪಾಯಿ ಇತ್ತು. 10,000 ರೂಪಾಯಿ ಫೈಲಲ್ಲಿ? ಇಂಪಾಸಿಬಲ್. ಅದು ನಿಮ್ ಜಾಬಿಂದಾನೇ ಬಿದ್ದಿರ್ಬೇಕು, ನಿಮ್ದೇ ದುಡ್ಡು.
ಅಲ್ಲ ಮೇಡಮ್ ನನ್ನ ಹತ್ರ 10,000 ರೂಪಾಯಿ ಇದ್ದಿದ್ರೆ ನಾನು ಯಾಕೆ ಕಿತ್ತೋಗಿರೋ ಕೆಲ್ಸಕ್ಕೆ ಬರ್ತಾ ಇದ್ದೆ ಅಂದ್ರೆ ನನ್ ಜೇಬೆಲ್ಲ ತಡ್ಕಾಡಿದ್ರು ನಿಮ್ಗೆ 12 ರೂಪಾಯಿ ಮೇಲೆ 50 ಪೈಸೆನೂ ಸಿಗಲ್ಲ. ಓಕೆ, ನೀವು ತುಂಬಾ ಸಿಂಪಲ್ ರೀ. ಹಾಗಿದ್ರೆ ಈ ದುಡ್ಡು ಯಾರ್ದಿರ್ಬೋದು? ಒಂದ್ ನಿಮಿಷ. ಎಸ್ ಮೇಡಮ್. ಸೀನು, ನಾನ್ ನಿನ್ನೆ ನಿಮ್ಗೆ ಬ್ಯಾಂಕ್ ಇಂದ 10,000 ತರೋದಕ್ಕೆ ಹೇಳಿದ್ನಲ್ಲ, ಅದನ್ನ ನನ್ ಕೈಗೆ ತಂದ್ಕೊಡ್ರಾ? ಮೇಡಮ್ ಆ ದುಡ್ಡನ್ನ ತಂದು ಈ ಫೈಲ್ ಇಟ್ಟಿದ್ದೆ. ಈ ಫೈಲ್ ಅಲ್ಲಿ ಇಟ್ಟಿದ್ರಾ? ನೀವು ತಗೊಂಡಿಲ್ವಾ? ಓ, ಐ ಆಮ್ ಸಾರಿ ಮಿಸ್ಟರ್ ವಿಠಲ್, ಈ ಹಣ ನಂದೆ. ಥ್ಯಾಂಕ್ ಯು. ಸೀನು, 2 ಕಾಫಿ ಸ್ಟ್ರಾಂಗ್ ಇರ್ಬೇಕು. ಮೇಡಮ್ ನೀವು ಸ್ಟ್ರಾಂಗ್ ಕಾಫಿ ಕುಡಿಯಲ್ಲ ಅಲ್ವಾ? ಕುಡಿಯಲ್ಲ, ಹುಡುಗ ವೀಕ್ ಇದಾನಲ್ಲ. ಎಸ್ ಮೇಡಮ್. ಓಕೆ ಮಿಸ್ಟರ್ ವಿಠಲ್, ನಿಮ್ ಗುಣ, ಸ್ವಭಾವ, ನಡತೆ ಇದೆಲ್ಲ ನನಗೆ ತುಂಬಾನೇ ಇಷ್ಟ ಆಯ್ತು. ನಿಮ್ಗೆ ದೇವ್ರ ಮೇಲೆ ತುಂಬಾನೇ ಭಕ್ತಿ ಇರೋ ಹಾಗೆ ಕಾಣುತ್ತೆ. ಹೌದು ಮೇಡಮ್, ದೇವ್ರಿದ್ರೇನೆ ನಾವು. ಅಫ್ಕೋರ್ಸ್. ವಿಠಲ್, ನಿಮ್ಗೆ ಈ ಪ್ರಾಮಾಣಿಕತೆ ಹೇಗ್ ಬಂತು? ಅದು ನಾನು ಚಿಕ್ಕ ವಯಸ್ಸಿನಿಂದ ಗಾಂಧೀಜಿ ಪುಸ್ತಕ ಬಿಟ್ಟು ಬೇರೆ ಪುಸ್ತಕ ಓದ್ಲೇ ಇಲ್ಲ, ಅದಕ್ಕಾಗಿ ಪ್ರಾಮಾಣಿಕತೆ ಬಂದ್ಬಿಡ್ತು. ಸೋ ಸ್ವೀಟ್. ಎಲ್ಲಿ ನಿಮ್ ಕೈ ಕೊಡಿ ನೋಡೋಣ. ಯಾಕೆ ಮೇಡಮ್? ಕೊಟ್ರಿ ಹೇಳ್ತೀನಿ. ಅಯ್ಯೋ, ನಂಗೆ ಹಾಗೆಲ್ಲ ಕೈ ಕೊಟ್ಟ ಅಭ್ಯಾಸ ಇಲ್ಲ. ಕೊಡಿ ವಿಠಲ್. ಮಿಸ್ಟರ್ ವಿಠಲ್, ನಾನೀಗ ಏನ್ ಮಾಡ್ತಾ ಇದ್ದೀನಿ ಹೇಳಿ? ನನ್ನ ಹಣೆ ಬರಹನ ನಿಮ್ಮ ಕೈ ಬೆರಳುಗಳಿಂದ ಫಿಕ್ಸ್ ಮಾಡ್ತಾ ಇದ್ದೀರಾ. ಕೈಯಲ್ಲಿರೋ ದೊಡ್ಡ ರೇಖೆಗಳನ್ನ ನೆಟ್ಟಿಗೆ ಮಾಡ್ತಾ ಇದ್ದೀರಾ. ಗ್ರೇಟ್. ಓಕೆ ಮಿಸ್ಟರ್ ವಿಠಲ್, ನಮ್ಮ ಆಫೀಸಲ್ಲಿ 2 ಸೆಕ್ಷನ್ ಇದೆ. ಒಂದು ಲೇಡೀಸ್ ಸೆಕ್ಷನ್, ಒಂದು ಜೆಂಟ್ಸ್ ಸೆಕ್ಷನ್. ಇದರಲ್ಲಿ ನೀವ್ ಯಾವ್ದ್ರಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಾ? ಜೆಂಟ್ಸ್ ಸೆಕ್ಷನ್ ಆದ್ರೆ ತುಂಬಾ ಒಳ್ಳೇದು ಮೇಡಮ್. ಯಾಕೆ? ಹುಡುಗಿರು ಬರೀ ಮೇಕಪ್, ಡ್ರೆಸ್, ಲಿಪ್ಸ್ಟಿಕ್ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ನನಗೆ ಅವೆಲ್ಲ ಹಿಡ್ಸಲ್ಲ. ವೆರಿ ನೈಸ್. ಓಕೆ ಮಿಸ್ಟರ್ ವಿಠಲ್, ನಿಮಗೆ ನಮ್ಮ ಆಫೀಸಲ್ಲಿ ಕೆಲಸ ಆಯ್ತು ಅಂತ. ವಿಠಲ್, ನೀವು ನಮ್ಮ ಆಫೀಸಲ್ಲಿ ನಡೆಯೋ ಎಲ್ಲ ವಿಷಯಗಳನ್ನು ಮನೇಲಿ ಹೇಳ್ತೀರಾ? ಇಲ್ಲ ಮೇಡಮ್. ಯಾವ ವಿಷಯನ ತುಂಬಾ ಸೀಕ್ರೆಟ್ ಆಗಿರ್ತೀರಾ? ನೀವು ನನ್ನ ಕೈ ಹಿಡ್ಕೊಂಡಿರೋದು, ಕೈಯಲ್ಲಿರೋ ರೇಖೆಗಳನ್ನ ನೆಟ್ಟಿಗೆ ಮಾಡಿದ್ದು, ಇದ್ಯಾವುದು ಹೇಳಲ್ಲ ಮೇಡಮ್. ವೆರಿ ನೈಸ್. ಓಕೆ ಮಿಸ್ಟರ್ ವಿಠಲ್, ಯು ಕ್ಯಾರಿ ಆನ್. ಪಲ್ಲು, ಆಫೀಸ್ ತುಂಬಾ ಚೆನ್ನಾಗಿದೆ, ಬಾಸು ತುಂಬಾ ಒಳ್ಳೆಯವರು, ನನ್ನ ಕೆಲಸ ಗ್ಯಾರಂಟಿ ಆಯ್ತು. ನೀನು ಅವತ್ತು ಮಾಡಿದ ಪೂಜೆಗೆ ಇವತ್ತು ಫಲ ಸಿಕ್ತು. ಮಿಸ್ಟರ್ ವಿಠಲ್, ಆಮೇಲೆ ಮಾಡ್ತೀನಿ. ಹೇಳಿ ಮೇಡಮ್. ನಿಮಗೆ ಮದ್ವೆ ಆಗಿದ್ಯಾ? ನನಗೆ ಮದುವೆ ಆಗಿದೆ ಅಂತ ಹೇಳಿದ್ರೆ ಕೆಲಸ ಕಿತ್ಕೊಂಡು ಹೋಗ್ಬಿಡತ್ತೆ. ಅದಕ್ಕೆ ಮದುವೆ ಆಗಿಲ್ಲ ಅಂತ ಹೇಳೋದು ಒಳ್ಳೇದು. ಸಾರಿ ಪಲ್ಲು. ಅದೇನೋ ಹೇಳ್ತಾ ಇದ್ರಲ್ಲ ಮೇಡಮ್? ನಿಮಗೆ ಮದ್ವೆ ಆಗಿದ್ಯಾ ಅಂತ ಕೇಳಿದೆ. ನನಗಾಗಿಲ್ಲ, ನಮ್ಮ ಭಾವನಿಗಾಗಿದೆ. ನಿಜವಾಗ್ಲೂ ಆಗಿಲ್ಲ? ಸ್ವಲ್ಪನೂ ಆಗಿಲ್ಲ ಮೇಡಮ್. ವೆರಿ ನೈಸ್. ನನಗೂ ನಿಮ್ಮಂತವರೇ ಬೇಕು. ಬನ್ನಿ ರೂಮ್ಗೆ. ಹೆದರ್ಕೋಬೇಡ್ರಿ, ಧೈರ್ಯವಾಗಿ ಬನ್ನಿ. ಮಿಸ್ಟರ್ ವಿಠಲ್, ಈ ವಿಷಯ ತುಂಬಾ ಕಾನ್ಫಿಡೆನ್ಷಿಯಲ್, ಟಾಪ್ ಸೀಕ್ರೆಟ್. ಹೇಳಿ ಮೇಡಮ್, ಹತ್ರ ಬರ್ಬೇಕಾ? ಇಟ್ಸ್ ಓಕೆ, ಅಲ್ಲೇ ಕೂತ್ಕೊಳ್ಳಿ. ನಮ್ಮ ತಾತನ್ಗೆ ಸಿಕ್ಕಾಬಟ್ಟೆ ಆಸ್ತಿ ಇದೆ. ಆ ಆಸ್ತಿ ನನಗ್ ಸಿಗ್ಬೇಕು ಅಂದ್ರೆ ನನ್ ಮದ್ವೆ ಆಗ್ಬೇಕು. ಅದಕ್ಕೆ ಈಗ ಯಾರನ್ನಾದ್ರೂ ಒಬ್ಬನ ನನ್ ಗಂಡ ಅಂತ ತೋರಿಸಿ ಆ ಆಸ್ತಿನ ಪಡ್ಕೋಬೇಕು. ಮಿಸ್ಟರ್ ವಿಠಲ್, ನಿಮಗ್ ಮದ್ವೆ ಆಗಿಲ್ಲ ತಾನೆ? ಎಲ್ಲಿ ಬಂತು ಮೇಡಮ್? ಪಾಸಿಂಗ್ ಅಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ. ನನಗೂ ಅಷ್ಟೇ ರೀ, ತಾಳಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನೋಡಿ, ನಮ್ ತಾತ ಬಂದು ಆಸ್ತಿ ಕೊಟ್ಟು ಹೋದ್ಮೇಲೆ ನಿಮ್ ಕೆಲಸ ಪರ್ಮನೆಂಟ್, ಇನ್ಕ್ರಿಮೆಂಟ್ ಸಿಗುತ್ತೆ ರೀ. ಈಗ ನಾನು ನಿಮ್ಗೆ ಒಂದು 15,000 ಸ್ಯಾಲ್ರಿ ಫಿಕ್ಸ್ ಮಾಡ್ತೀನಿ. ಓಕೆ? 15,000? ಮೇಡಮ್, ಒಂದೇ ದಿನದ ಮಟ್ಟಿಗೆ ಮದುವೆ ಆದ್ರೆ ಸಾಕಾ? ಬೇಕಾದಷ್ಟು ಆಯ್ತು ರೀ. ಮದುವೆ ಶೋಭನ ಎಲ್ಲ ಅವತ್ತೇ ಮುಗ್ದೋಗತ್ತಾ? ಅದು ಶಾಸ್ತ್ರಗಳ ಬಗ್ಗೆ ನನಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ನಿಮ್ಮನ್ನು ಕೇಳಿದೆ. ಸರಿ, ನಮ್ ತಾತಂದು 1 ಕೋಟಿ ಆಸ್ತಿ ನನಗ್ ಬರ್ತಾ ಇದೆ. ಅದಕ್ಕೆ ನಮ್ ತಾತನ್ ಮುಂದೆ ಒಂದು 10 ನಿಮಿಷ ನಾವಿಬ್ರು ಗಂಡ ಹೆಂಡತಿ ತರ ಆಕ್ಟ್ ಮಾಡ್ಬೇಕು. ಆಯ್ತು ಬಿಡೆ. ಅದು ನಾವ್ ಈಗಿನಲ್ಲೇ ಹೋಗು ಬಾ ಅಂತ ಮಾತಾಡಿಸ್ತಾ ಇದ್ರೆ ತಾತನ ಮುಂದೆ ರಿಯಲ್ ಆಗಿ ಬರುತ್ತೆ ಅಂತ ಹೇಳ್ದಿರಂಬ. ಲೇ ವಿಟ್ಲ, 15,000 ರೂಪಾಯಿ ಸಂಬಳ ಅಂದ್ರೆ ನಿನ್ ಮುಖ ಜಾಸ್ತಿನೇ ಆಯ್ತಲ್ಲ. ಹೆಂಗೋ ಸಿಕ್ತು ಕೆಲ್ಸ ನಿಂಗೆ? ನೋಡು, ನಮ್ ಬಾಸು ರಂಬ ಅಂತ ಇದಾರೆ, ಅವರು ಸಿಕ್ಕಾಪಟ್ಟೆ ಕಂಡೀಷನ್ ಹಾಕಿದ್ರು. ಎಲ್ಲ ಕಂಡೀಷನ್ ಒಪ್ಕೊಂಬಿಟ್ಟ? ನನಗ್ ಮದುವೆ ಆಗಿಲ್ಲ ಅಂತಾನು ಹೇಳ್ದೆ. ನಿನಗ್ ಮದುವೆ ಆಗಿದ್ದಿಲ್ಲ? ನೋಡು, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ನೀನ್ ಮದುವೆ ಆಗಿದ್ದ ಹಂಗೆ ಅಲ್ವಾ? ನೋಡ್ತಾರೋ, ಇನ್ನೊಂದು ವಾರದಲ್ಲಿ ನಾನ್ ಯಾರು, ನಾನು ಎಲ್ಲಿರ್ತೀನಿ ಅಂತ ನಿನಗೆ ಗೊತ್ತಾಗುತ್ತೆ. ಹಲೋ, ಐ ಆಮ್ ವಿಠಲ್ ಮೂರ್ತಿ, MA. ಮಿಸ್ಟರ್ ವಿಠಲ್, ನಾಳೆ ನಮ್ಮ ತಾತ ಬರ್ತಾ ಇದ್ದಾರೆ. ನೀವು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬನ್ನಿ. ನಾನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡ್ಬೇಕು. ಆಯ್ತು ಮೇಡಮ್, ಬರ್ತೀನಿ.
ಯಾರು ನಮ್ ಬಾಸು ನಾಳೆನು ಇದೇ ರೀತಿ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕಂತೆ. ನಿನ್ ಲಕ್ಕಿ ಶರ್ಟ್ ಹಾಕೊಂಡೋಗೋ. ನೋಡಿ ನಮ್ ತಾತ ನಿಮ್ಮನ್ನ ಕೇಳಿದ್ರೆ ನಾನು ಆಸ್ಟ್ರೇಲಿಯಾದಿಂದ ಬಂದಿದ್ದು ಅಂತ ಹೇಳ್ಬೇಕು. ಓಕೆ? ಅಷ್ಟೇ ತಾನೇ ಹೇಳ್ತೀನಿ ಬಿಡಿ. ಹೌದು, ಆಸ್ಟ್ರೇಲಿಯಾ ಎಲ್ಲಿ ಬರುತ್ತೆ? ನಮ್ ತಾತನ ಮ್ಯಾಪಲ್ಲಿ. ಸರಿ ನೋಡಿ ವಿಠಲ್, ನಮ್ ತಾತ ನಿಮ್ ಹತ್ರ ಮದ್ವೆ ಎಲ್ಲಾಯ್ತು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ವೆರಿ ಸಿಂಪಲ್, ಕಬ್ಬನ್ ಪಾರ್ಕ್ ಅಲ್ಲಿ ಆಯ್ತು ಅಂತೀನಿ. ಅದೆಲ್ಲ ಏನು ಬೇಡ ರೀ, ಸಿಂಪಲ್ ಆಗಿ ಲವ್ ಮ್ಯಾರೇಜ್ ಆಯ್ತು ಅಂತ ಹೇಳಿ. ಸರಿ, ನಮ್ ತಾತ ನಿಮ್ ಹೆಂಡತಿ ಹೆಸರು ಏನು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಪಲ್ಲು ಅಂತ ಹೇಳ್ತೀನಿ. ಪಲ್ಲುನಾ? ಅದು ಸೀರೆ, ನೆರಿಗೆ, ಬಾರ್ಡ್ರು, ಆ ಪಲ್ಲು. ಸರಿ ಸರಿ, ಈಗ ನಮ್ ತಾತನ ಮುಂದೆ ಹೇಗ್ ನಡ್ಕೋಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡೋಣ. ಅದು ನೀನ್ ಹೇಳಿದ್ದು ನಿಜನೇನೋ? ಮತ್ತೆ ನನಗೆ ಸುಳ್ಳು ಅಭ್ಯಾಸನೇ ಇಲ್ಲ. ರಾಮಲಾಮ, ಏನ್ ಕಾಲ ಬಂತಪ್ಪ. ಈ ಎಳೆ ಹುಡುಗನ ಆಫೀಸ್ ಕಳ್ಸಿದ್ರೆ ಹೀಗೆ ಆಗೋದು. ಹಾಗಂತ ಈ ಟಂಟ್ ಪೆಟ್ಟಿಗಳನ್ನೆಲ್ಲ ಮನೇಲಿ ಇಟ್ಕೊಂಡು ಬಿಟ್ಟಿ ಊಟ ಹಾಕೋದಕ್ಕೆ ನನ್ನ ಕೈಲಿ ಆಗಲ್ಲ ಮಾತ್ರ ಶಿವನೇ. ಅಭಿ, ನಿಮ್ಮ ಗಲಿಗಲಿ ವಂಶದಲ್ಲಿ ಇಟ್ ಇಸ್ ನಾಟ್ ಗಲಿಗಲಿ, ಇಟ್ಸ್ ಗಂಡುಗಲಿ. ಅದೇ ವಂಶದಲ್ಲಿ ಎಷ್ಟು ಬೇಕಾದ್ರೂ ಮದ್ವೆ ಆಗ್ಬಹುದಲ್ವಾ? ಒಂದು ಸಣ್ಣ ತಿದ್ದುಪಡಿ ಜಾಜಿ ಜಂಬಲ್ದಿನಿ ಅವರೇ. ಈ ಮಾತು ನಮ್ಮ ಗಂಡುಗಲಿ ವಂಶದ ಗಂಡು ಮಕ್ಕಳಿಗೆ ಮಾತ್ರ ಅನ್ವಯಿಸುತ್ತೆ, ಅಂದ್ರೆ ಅಲ್ಲ. ಹಾಗಿದ್ರೆ ಪಲ್ಲು ಗತಿ ಪ್ರತ್ಯಕ್ಷ ನೋಡಿದ್ರು ಪರಾಮರಿಸಿ ನೋಡು ಅಂತ ಹಿರಿಯರು ಹೇಳಿದ್ದಾರೆ. ನಾನು ಇದನ್ನ ಕಣ್ಣಾರೆ ನೋಡೋವರೆಗೂ ನಂಬಲ್ಲ. ಮೇಡಮ್ ನೀನು ನಿಮ್ ಬಾಸ್ನ ನೋಡ್ಬೇಕಾಗಿತ್ತು. ಹಾಗೆಲ್ಲ ನೋಡಕ್ಕಾಗಲ್ಲ. ಅದೆಲ್ಲ ನಿನ್ಗೆ ಹೋಗಿ ಸುಮ್ನೆ. ನೋಡಿ, ನಾನ್ ಹೇಳ್ಕೊಟ್ಟಾಗೆ ಡಾನ್ಸ್ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ರೆ ನಮ್ ತಾತನ್ಗೆ ತುಂಬಾ ಖುಷಿ ಆಗುತ್ತೆ. ಅಷ್ಟೇ ತಾನೇ, ಹೇಳ್ಕೊಡೋರಮ್ಮ. ಅದು ಗಂಡ ಹೆಂಡತಿ ತಾತ ನಮ್ ಪ್ಲಾನ್ ಗೋತಾ ಆಗ್ಬಾರ್ದಲ್ವಾ, ಅದಕ್ಕೆ. ಸರಿ ಸರಿ, ಕೈ ಕೊಡಿ. ಯಾರಮ್ಮ ನೀನು? ನನಗೆ ಮುನಿಯಣ್ಣ ಕಳ್ಸಿದ್ರು. ಇಲ್ಲಿ ಗುಡಿಸೋದು ಸಾರಿಸೋದು ಕೆಲಸ ಇದ್ರೆ ಕೊಡಿ ಮೇಡಮ್, ನಾನು ತುಂಬ ಬಡವಳು. ಸರಿ ಸರಿ, ಎಷ್ಟು ಸಂಬಳ ಬೇಕು? 2 ಹೊತ್ತು ಊಟ ಕೊಟ್ಟು ಕೈ ತುಂಬ ಸಂಬಳ ಕೊಟ್ರೆ ಸಾಕು ಮೇಡಮ್. ನನ್ನನ್ನು ನಿಮ್ಮ ಮಗಳು ಅನ್ಕೊಳ್ಳಿ ಮೇಡಮ್. ಮಗಳ? ನಿನ್ನಷ್ಟು ದೊಡ್ಡವಳು? ಇಟ್ಸ್ ಓಕೆ ಇಟ್ಸ್ ಓಕೆ. ಸರಿ ಸರಿ, ಇವತ್ತಿಂದಾನೇ ಕೆಲಸ ಶುರು ಹಚ್ಕೊ, ಹೋಗು. ಥ್ಯಾಂಕ್ ಯು ಮೇಡಮ್. ಅದೆಲ್ಲ ಏನು ಬೇಡ, ಹೋಗು. ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ಹೊರಗಡೆ ಕೆಲಸ ಮಾಡುತ್ತಾನೆ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಆಯ್ತು ಮೇಡಮ್. ಹಾ ತಾತ, ಬರ್ಬೋದು ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಏನ್ ರಂಬ ಇದಕ್ಕಿದ್ದಾಗೆ ದಪ್ಪ ಆಗ್ಬಿಟ್ಟಿದ್ಯಾ? ಇದು ರಂಬ ಅಲ್ಲ, ಪಲ್ಲು. ಪಲ್ಲು, ನೀನೇನ್ ಇಲ್ಲಿ? ನಿಮ್ಗೋಸ್ಕರ ಕೆಲ್ಸದೊಳಾಗಿ ಸೇರ್ಕೊಂಡಿದ್ದೀನಿ. ಅಯ್ಯೋ, ನೀನ್ ಯಾಕೆ ಕೆಲ್ಸಕ್ಕೆ ಸೇರಕ್ ಹೋದೆ? ಮನೆಯವ್ರು ಹೇಳಿದ್ರೆ ನಂಬ್ಲಿಲ್ಲ, ಅದಕ್ಕೆ ನಾನೇ ನನ್ನ ಕಣ್ಣಾರೆ ನೋಡೋಣ ಅಂತ ಬಂದೆ. ಅಲ್ಲ ರೀ, ಮನೆಯಲ್ಲಿ ಚಿನ್ನದಂತ ಹೆಂಡತಿ ಇಟ್ಕೊಂಡು ಇದೆಲ್ಲ ನಿಮಗ್ ಬೇಕಿತ್ತಾ? ಕೆಲಸ ನೋಡು, ಅವ್ರು ಬರ್ತಾರೆ. ಆಯ್ತು, ಈಗ ಮಾಡಿ ನಾಷ್ಟ, ಮಾಡಿ ನಾಷ್ಟ. ದೇವರ ಕೊಟ್ಟ ತಂಗಿ, ನಿಮ್ಮ ಯಜಮಾನಪ್ಪ ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನೀನು ಈ ವೇಷದಲ್ಲಿ ಅಲ್ಲಿಗೆ ಹೋಗಿದ್ದಮ್ಮ? ಇನ್ಮೇಲೆ ಇದೇ ಗೆಟಪ್ ಪರ್ಮನೆಂಟ್ ಆಗೋ ತರ ಇದೆ. ಹಾಗೆಲ್ಲ ಮಾತಾಡಮ್ಮ, ನೀನು 5 ಕೋಟಿಯ ಹೊರತಿ. ಪದ್ದು ಹೇಳಿದಾಗ ನಾನು ಅಮ್ಮ ನಂಬಲಿಲ್ಲ. ನಾನೇ ಹೋಗಿ ಅವರಿಬ್ರು ಚಕ್ಕನ್ನ ಕಣ್ಣಾರೆ ನೋಡಿದೆ. ಅವರಿಬ್ರು ಮದುವೆ ಆಗ್ಬಿಟ್ರೆ ನನ್ ಗತಿ ಏನಣ್ಣ? ದಿಸ್ ಇಸ್ ಟೂ ಮಚ್. ಇನ್ನು ವೇಟ್ ಮಾಡಕ್ಕಾಗಲ್ಲ. ವಿಟ್ಲಿಗೆ ನೀವ್ ಏನು ಅಂತ ಅರ್ಥ ಮಾಡಿಸ್ಲೇಬೇಕು. ನಾನೇನ್ರಿ ಲೇ ಪಾಂಡುರಂಗ, ಅದೇನೋ ಕೇಸರಿ ಮದಕರಿ ಅಂತ ಅರ್ಥಲ್ಲ, ಅದ ಕಣ. ಲೇ ಕುಮಾರ, ನಾನು ಈಗಿಂದೀಗಲೇ ಹೋಗಿ ಅಲ್ಲಿ ನಮ್ಮ ಅಳಿಯಂದ್ರ ಶೀಲ ಕಾಪಾಡಿ ಅವನನ್ನು ಕರ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀನು ಮನೆ ಕಾಯ್ಕೊಂಡು ಇಲ್ಲೇ ಬಿದ್ದೀರಾ? ಬನ್ನಿ. ಪ್ರಯಾಣ ಎಲ್ಲ ಚೆನ್ನಾಗಿತ್ತ? ಚೆನ್ನಾಗಿತ್ತಮ್ಮ. ಮೊದಲು ನೀನು ಗಂಡನ ತೋರಿಸಿ. ಇವ್ರೇ ತಾತ ನನ್ ಗಂಡ. ಐ ಆಮ್ ರಂಬಾಸ್ ಹಸ್ಬೆಂಡ್ ಫ್ರಮ್ ಮಂಗೋಲಿಯಾ. ಆಸ್ಟ್ರೇಲಿಯಾ ಅಂತಿದ್ದಮ್ಮ. ಆಗಾಗ ಮಂಗೋಲಿಯಾಗೂ ಹೋಗ್ತಾ ಇರ್ತಾರಲ್ಲ, ಅದಕ್ಕೆ. ಮಂಗೋಲಿಯಾದಲ್ಲಿ ನೀನೇನಪ್ಪ ಮಾಡ್ತೀಯಾ? ಮಂಗಗಳನ್ನ ಆಡಿಸ್ತಾ ಇರ್ತೀನಿ. ಅದು ತಾತ ಸರ್ಕಸ್ ಕಂಪ್ನಿ ನಡೆಸ್ತಾರಲ್ಲ, ಅದಕ್ಕೆ. ಆಗ್ಲೇ ನೋಡುತ್ತಾ
ತಕ್ಷಣ ನಾನು ಅನ್ಕೊಂಡೆ ಒಳ್ಳೆ ಜೋಕರ್ ತರ ಇದ್ದಾನೆ ಅಂತ. ಆದ್ರೂ ಒಳ್ಳೆ ಎಳೆ ಗಂಡನ್ನೇ ಸೆಲೆಕ್ಟ್ ಮಾಡಿದ್ಯಾ ಬಿಡಮ್ಮ. ಯಾರಮ್ಮ ನೀನು? ನಾನಣ್ಣ ಕೆಲಸದವಳು. ನೀವಿಲ್ಲ ಇರ್ರಿ. ನಾವೇನೋ ಇಲ್ಲೇ ಇರ್ತೀವಪ್ಪ. ಅಲ್ಲಿ ಇನ್ನೊಂದು 20 ಜನ ಇದಾರಲ್ಲ, ಅವ್ರೆಲ್ಲಿ ಹೋಗ್ತಾರೆ? ಲೇ ಚಾಚು ಬಾರೆ. ಹಂಗಾರೆ ಇಲ್ಲೇ ಇರ್ರಿ. ತಾತ ಐ ಆಮ್ ಸಾರಿ, ನಾವಿಬ್ರು ನಿಮಗೆ ಗೊತ್ತಿಲ್ಲದೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ವಿ. ಲವ್ ಮ್ಯಾರೇಜ್ ಅಂದ್ರೇನೆ ಗೊತ್ತಿಲ್ಲದೆ ಆಗೋದಪ್ಪ. ನಮ್ಮಿಬ್ರಿಗೂ ನಿಮ್ಮ ಆಶೀರ್ವಾದ ಬೇಕು. ಒಳ್ಳೆ ಅದಕ್ಕಾಗಿನೇ ಇಬ್ರು ಬೆಳಿಗ್ಗೆ ಆಶೀರ್ವಾದ ಮಾಡ್ತೇನೆ. ಯಾರು ನೀವೆಲ್ಲ? ತಾತ ನೀವು ಯಾವುದೇ ಕಾರಣಕ್ಕೂ ಅವರಿಬ್ರಿಗೂ ಬ್ಲೆಸ್ ಮಾಡೋ ಹಾಗಿಲ್ಲ. ಯಾಕೆ? ಯಾಕೆಂದ್ರೆ ವಿಟ್ಲ ನಮ್ಮನೆ ಹುಡುಗ. ಆದ್ರೆ ಏನಂತೆ, ನಾನು ಬಿಟ್ಟಲ್ಲ ಮದ್ವೆ ಆಗ್ತಾ ಇದ್ದೀನಿ. ಅಯ್ಯೋ ಮೇಡಮ್ ಅವರೇ, ಈಗಾಗಲೇ ಅವನಿಗೆ ಮದುವೆ ಆಗಿದೆ ಸರ್. ನಿಮ್ಮ ಕಾಲ್ ಹಿಡ್ಕೊಂಡು ಕೂತಿದ್ದಾಳಲ್ಲ, ಇವಳು ಅವನ ಧರ್ಮಪತ್ನಿ. ಏನಮ್ಮ ಯಾರೋ ತೋರಿಸ್ಬಿಟ್ಟು ನನಗೆ ಮೋಸ ಮಾಡ್ತಾ ಇದ್ಯಾ? ಇಲ್ಲ ತಾತ, ಇವ್ರೇ ನಾಟಕ ಆಡ್ತಾ ಇರೋದು. ಸರ್, ನನ್ನ ಹೆಸರು ಪಾಂಡುರಂಗ ಗಂಟಗಿಲಿ. ಎಡಗೆ ಎತ್ತಿದ್ರೆ ವೀರಕೇಸರಿ, ಬಲಗೆ ಎತ್ತಿದ್ರೆ ವೀರ ಮತ್ಕರಿ. ಹತ್ತತ್ರ ಏನಿಲ್ಲ ಅಂದ್ರೂ ನಮ್ಮ ಹತ್ರ ಒಂದು 10 ಕೋಟಿ ರೂಪಾಯಿ ಆಸ್ತಿ ಇದೆ ಸರ್. ನಡೆಯಂದ್ರೆ ಈಗೇನೋ ನಿಜ ಒಪ್ಕೊಂತೀರೋ ಇಲ್ಲ ರೂಮಿಗೆ ಕರ್ಕೊಂಡೋಗಿ ಗುಂಬಿಡ್ಲ? ಅದು ಮೇಡಮ್ ನೋಡ್ರೆ, ಸಿಕ್ಕಿರೋ ಕೆಲಸನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯದಲ್ಲಿ ಮದುವೆ ಆಗಿರೋ ವಿಷಯನ ಬಚ್ಚಿಟ್ಟಿದ್ದೆ. ಏನಮ್ಮ ಆಸ್ತಿಗೋಸ್ಕರ ಮದುವೆ ಆಗಿರೋ ಯಾರೋ ಒಬ್ಬ ಹುಡುಗನ ಕರ್ಕೊಂಡ್ಬಂದು ನನಗೆ ತೋರಿಸ್ತಾ ಇದ್ಯಾ? ನೋಡು, ನನ್ನ ಆಸ್ತಿನಲ್ಲಿ ಬೆಳಿಗ್ಗೆ ಆಸ್ತಿ ಕೊಡೋದಿಲ್ಲ. 1 ಕೋಟಿ ರೂಪಾಯಿ ಆಸ್ತಿನ ಯಾವ್ದಾರ ಅನಾಥಾಶ್ರಮಕ್ಕೆ ಬರೆದು ಬಿಡ್ತೀನಿ. ಅದ್ಕೆ ತಾತ, ಎಲ್ಲ ಹಾಳಾಗೋಯ್ತು. ಏನ್ರಿ ನೀವು ಒಂದೇ ಒಂದಿನ ನನ್ನ ಗಂಡನ ತರ ಆಕ್ಟ್ ಮಾಡಿ ಅಂದ್ರೆ ಇವ್ರನ್ನೆಲ್ಲ ಯಾಕೆ ಕರ್ಕೊಂಡ್ ಬಂದ್ರಿ? ಇದೆಲ್ಲ ಬರೀ ನಾಟಕ, ಬರೀ ಒಂದು ನಿಮಗೆ ಮೊದಲೇ ಹೇಳಿದ್ರೆ ಕೇಂದ್ರಿ ಆಗಿತ್ತು ನಿಮಗೆ. ನಾವೆಲ್ಲರೂ ಸೇರ್ಕೊಂಡ್ಬಿಡ್ತಿದ್ವಿ. ಅದು ಮೇಡಮ್ ನೋಡ್ರೆ, ಇವರೆಲ್ಲ ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ ಮುಂದೆ ಹೀಗಾಗಲ್ಲ, ಸಾರಿ. ಬಾಯಿ ಮುಚ್ಚ್ರಿ, ನೀವೇನು ಹೇಳೋದ್ ಬೇಕಾಗಿಲ್ಲ. ನೋಡಿ, ನಿಮ್ಮಿಂದ 1 ಕೋಟಿ ಲಾಸ್ ಆಗಿದೆ. ಅದಕ್ಕೆ ಇವತ್ತೇ ನಿಮ್ಮನ್ನ ಕೆಲ್ಸದಿಂದ ಡಿಸ್ಮಿಸ್ ಮಾಡ್ತಾ ಇದ್ದೆ. ಗೆಟ್ ಔಟ್ ಫ್ರಮ್ ಹಿಯರ್. ಅಳಿಯಂದ್ರೆ ನನ್ನ ಕಡೆಯಿಂದ ತಪ್ಪಾಗೋಯ್ತು. ನನ್ನನ್ನು ನಿಮ್ಮ ಮಗ ಅನ್ಕೊಂಡು ನನ್ನ ತಪ್ಪನ್ನ ನಿಮ್ಮ ಹೊಟ್ಟೆಗೆ ಹಾಕೊಂಡು ದಯವಿಟ್ಟು ಕ್ಷಮಿಸ್ಬಿಡ್ರೆ. ಏನು ಹೊಟ್ಟೆಗೆ ಹಾಕೋರು? ಸಿಕ್ಕಿರೋ ಒಂದು ಕೆಲ್ಸಕ್ಕೆ ಕಲ್ಲು ಹಾಕಿರಲ್ಲ. ನೋಡಿ ಬಾವ, ನೀವೇ ನನಗೆ ಕೆಲಸ ಹುಡ್ಕೊಡೋವರೆಗೂ ಪ್ರತಿ ತಿಂಗಳು 15,000 ನೀವೇ ನನಗೆ ಕೊಡಬೇಕು.